ನಮಸ್ಕಾರ ಕರ್ನಾಟಕ. ಕೊನೆಗೂ ಈ ಒಂದು ಎಲ್ಲ ವಿಚಾರಗಳಿಗೂ ತೆರೆ ಎಳೀತು. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವ್ರ ಬಗ್ಗೆ, ಮತ್ತು ಅವರ ಸಿನಿಮಾ ಬಗ್ಗೆ ಒಂದು ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟರು. ವಿದ್ಯಾರ್ಥಿನಿ ಬಗ್ಗೆ ಇನ್ನೇನು ರಿಲೀಸ್ ಆಗುತ್ತೆ. ಮತ್ತು ಇದರಲ್ಲೂ ಕೆಲವೊಂದು ವಿಚಾರಗಳನ್ನ ಕ್ಲೀನಾಗಿ ನಿವೇದಿತಾ ಗೌಡ ಅವ್ರ ಬಗ್ಗೆ ಆಗಿರ್ಬೋದು, ಮತ್ತು ಪ್ರಶಾಂತ್ ಸಂಬರ್ಗಿ ಅವ್ರ ಹೆಸರು ತಗೊಳ್ಳಿಲ್ಲ, ತಿರ್ಗಾ ಅವ್ರ ಬಗ್ಗೆ ಆಗಿರ್ಬೋದು ಸರಿಯಾಗಿ ತಿರ್ಗಾ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾಕಂದರೆ ಸಮಾಜದಲ್ಲಿ ಈ ಡೈವರ್ಸ್ ಅನ್ನೋ ವಿಚಾರಕ್ಕೆ, ಗಂಡ ಹೆಂಡತಿ ಜಗಳಕ್ಕೆ ಕೊಲೆಗಳೇ ಆಗಿಬಿಟ್ಟಿದೆ, ಏನೇನೋ ಆಗಿಬಿಟ್ಟಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗಿಬಿಟ್ಟಿದೆ. ನಾವು ಆ ಥರ ಆಗೋದು ಬೇಡ. ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗು, ನಮ್ಮ ಏನು ಹೊಂದಾಣಿಕೆ ಸರಿ ಇಲ್ಲ ಅಂತ ಗೊತ್ತಾದಾಗ ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಂಡು ನಾವು ಡೈವರ್ಸ್ ತೊಗೊಂಡಿದ್ದೀವಿ. ಮತ್ತು ಅವ್ರನ್ನ ನಾನು ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಂದ್ರಂಗೆ ತೋರಿಸ್ತಾಯಿದ್ರು, ಆದ್ದರಿಂದ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಅವರು ಇಂಡಸ್ಟ್ರಿಯಲ್ಲಿ ಮುಖಾಮುಖಿ ಎದುರು ಬದ್ರು ಸಿಗ್ತಾನೆ ಇರ್ತಾರೆ. ಆದ್ದರಿಂದ ನಾವು ಸ್ನೇಹಿತರಾಗಿ ಇರ್ತೀವಿ. ಯಾಕಂದರೆ ಮುಖ ತಿರುಗಿಸ್ಕೊಂಡು ಹೋಗೋಕ್ಕಾಗಲ್ಲ. ಇಬ್ಬರು ಎದುರು ಬದ್ರು ಸಿಕ್ಕಿದಾಗ ಆ ಥರ ಎಲ್ಲ ಮಾಡ್ಕೊಂಡಿದ್ರೆ ಅದು ಸರಿ ಅನಿಸಲ್ಲ ಅನ್ನೋ ಉದ್ದೇಶಕ್ಕೆ ಅವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲನೂ ಮಾತುಕತೆಯಾಗಿ ಎಲ್ಲ ಸರಿ ಹೋಗಿದೆ. ಮತ್ತು ಈ ಸತ್ಯಕ್ಕೆ ತಲೆ ಹೊಡೆದು ಸುಳ್ಳು ಹೇಳ್ತಾರಲ್ಲ, ಆ ಥರ ಒಬ್ಬರು ಮಹಾನುಭಾವರು ನಮ್ಮ ಬಗ್ಗೆ ಗೂಬೆ ಕೂಡಿಸಿದ್ರು. ಅದು ಯಾಕೋ ತುಂಬ ಬೇಜಾರಾಯಿತು ಅನ್ನೋ ಈ ಸಂದರ್ಭದಲ್ಲೂ ಹೇಳಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗ್ಬಾರ್ದು ಗುರು. ಅವ್ರ ಪರ್ಸ್ನಲ್ ಅವ್ರು ಏನೋ ಮಾಡ್ಕೊತಾರೆ. ಇವಾಗೆಲ್ಲ ಸರಿ ಹೋಗಿದೆ, ಡೈವರ್ಸ್ ತೊಗೊಂಡಿದ್ದಾರೆ, ಅವ್ರ ವಿಚಾರ ಮುಗಿದೋಯ್ತು. ಇನ್ನು ಅದನ್ನು ಬಿಟ್ಬಿಡೋದು ಒಳ್ಳೆಯದು. ಮತ್ತು ಸ್ನೇಹಿತರೆ, ಚಂದನ್ ಶೆಟ್ಟಿ ಸಿನಿಮಾ ಬರ್ತಿದೆ, ಅವ್ರಿಗೂ ಒಳ್ಳೆಯದಾಗಲಿ. ಅವರಿಬ್ಬರೂ ನಟಿಸಿರೋ ಸಿನಿಮಾ ಕೂಡ ಬರ್ತಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಆ ಒಂದು ಫಿಲಮು ಸಕ್ಸಸ್ ಸಿಗಲಿ, ಮತ್ತು ಮುಂದಿನ ಜೀವನ ಇನ್ನೂ ಚೆನ್ನಾಗಾಗಲಿ, ಯಾವುದೇ ಇನ್ನೊಂದು ಸತಿ ಈ ಥರ ಆಗದಿರಂಗಿರಲಿ, ಒಳ್ಳೆಯದಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಸ್ನೇಹಿತರೆ, ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ, ಮತ್ತು ಪ್ರಶಾಂತ್ ಸಂಬರ್ಗಿ ಅವ್ರ ವಿಚಾರ ಆಗಲಿ ಇಲ್ಲಿಗೆ ಮುಗಿಸ್ಬಿಡಿ. ಯಾಕಂದರೆ ಆ ಸಿನಿಮಾದಲ್ಲಿ ಅವರು ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.